ಏಷ್ಯಾ ಕಪ್ ಫೈನಲ್ ಸೋಲಿನ ಬಳಿಕ ಬಿಕ್ಕಿ ಬಿಕ್ಕಿ ಅತ್ತ ಸ್ಮೃತಿ ಮಂದಾನ. ಇನ್ನು ವೀಕ್ಷಕರೇ, ಈ ಒಂದು ಸೋಲಿನ ಬಗ್ಗೆ ಸ್ಮೃತಿ ಮಂದಾನ ಅವರು ಕೊಟ್ಟರು ಸ್ಫೋಟಕ ಹೇಳಿಕೆ. ಹೌದು ವೀಕ್ಷಕರೇ, ಪಂದ್ಯ ಮುಗಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ಮೃತಿ ಮಂದಾನ ಅವರು ಭಾರತ ಹಾಗೂ ಶ್ರೀಲಂಕಾ ನಡುವೆ ನಡೆದ ಫೈನಲ್ ಪಂದ್ಯದ ಗುಟ್ಟನ್ನು ಸ್ಮೃತಿ ಮಂದಾನ ಅವರು ಬಿಚ್ಚಿಟ್ಟಿದ್ದಾರೆ. ವೀಕ್ಷಕರೇ, ವುಮೆನ್ಸ್ ಪಂದ್ಯಾವಳಿಯ ಏಷ್ಯಾ ಕಪ್ನಲ್ಲಿ ಶ್ರೀಲಂಕಾ ವುಮೆನ್ಸ್ ತಂಡವು ಏಷ್ಯಾ ಕಪ್ನ ಫೈನಲ್ ಪಂದ್ಯವನ್ನು ಗೆದ್ದುಕೊಂಡಿತು. ಹೌದು ವೀಕ್ಷಕರೇ, 20 ವರ್ಷಗಳ ನಂತರ ಶ್ರೀಲಂಕಾ ತಂಡದ ವುಮೆನ್ಸ್ ತಂಡವು ಏಷ್ಯಾ ಕಪ್ನಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ಸ್ ಆಗಿದೆ. ವೀಕ್ಷಕರೇ, ಈ ಒಂದು ಫೈನಲ್ ಪಂದ್ಯದಲ್ಲಿ ಭಾರತದ ವನಿತೆಯರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದ್ದರು. ಇನ್ನು ವೀಕ್ಷಕರೇ, ಈ ಒಂದು ಫೈನಲ್ ಪಂದ್ಯದಲ್ಲಿ ಭಾರತ ತಂಡದ ಪರ ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಸ್ಮೃತಿ ಮಂದಾನ ಅವರು 60 ರನ್ ಸಿಡಿಸಿ ಮಿಂಚಿದರು. ವೀಕ್ಷಕರೇ, ಇದರ ಮೂಲಕ ಭಾರತ ತಂಡದ ವುಮೆನ್ಸ್ ತಂಡವು ಶ್ರೀಲಂಕಾ ವುಮೆನ್ಸ್ ತಂಡಕ್ಕೆ 166 ರನ್ಗಳ ಗುರಿ ಕೊಟ್ಟಿತ್ತು. ಇನ್ನು ಈ ಒಂದು ಅಲ್ಪ ಮೊತ್ತದ ಗುರಿ ಬೆನ್ನಟ್ಟಿದ್ದ ಶ್ರೀಲಂಕಾ ವುಮೆನ್ಸ್ ತಂಡವು ಭರ್ಜರಿಗೆ 8 ವಿಕೆಟ್ಗಳ ಗೆಲುವು ದಾಖಲಿಸಿದ್ದು, ಹಾಗೆ ವೀಕ್ಷಕರೇ, 20 ವರ್ಷಗಳ ನಂತರ ಮೊದಲ ಬಾರಿಗೆ ಏಷ್ಯಾ ಕಪ್ನಲ್ಲಿ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದೆ. ಇನ್ನು ಶ್ರೀಲಂಕಾ ವುಮೆನ್ಸ್ ತಂಡದ ಪರ ಬ್ಯಾಟಿಂಗ್ನಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಆಡಿದ ಚಬಾರಿ ಅವರು ಎದುರಿಸಿದಂಥ 43 ಎಸೆತಗಳಲ್ಲಿ 61 ರನ್ ಸಿಡಿಸಿದರು. ಇತ್ತ ಹರ್ಷಿತಾ ಮದಾವಿ ಅವರು 69 ರನ್ ಸಿಡಿಸಿ ಈ ಒಂದು ಪಂದ್ಯದ ಗೆಲುವಿಗೆ ಕಾರಣರಾದರು. ಇನ್ನು ವೀಕ್ಷಕರೇ, ಈ ಒಂದು ಏಷ್ಯಾ ಕಪ್ನ ಫೈನಲ್ ಪಂದ್ಯದ ಸೋಲಿನ ಬಳಿಕ ಸ್ಮೃತಿ ಮಂದಾನ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಮೃತಿ ಮಂದಾನ ಅವರು ಹೇಳಿದ್ದು, ಈ ಏಷ್ಯಾ ಕಪ್ನ ಟೂರ್ನಮೆಂಟ್ ಅಲ್ಲಿ ನಮ್ಮ ತಂಡವು ಉತ್ತಮವಾಗಿ ಪ್ರದರ್ಶನ ತೋರಿದೆ ಮತ್ತು ಆಡಿದಂಥ ಹಿಂದಿನ 4 ಪಂದ್ಯಗಳಲ್ಲಿ ಸತತವಾಗಿ ಗೆಲುವನ್ನು ಕಂಡಿದ್ದೆವು. ಇನ್ನು ಈ ಒಂದು ಫೈನಲ್ ಹಂತದಲ್ಲಿ ನಾವು ಒಂದು ಹೆಜ್ಜೆಯನ್ನು ಎಡವಬೇಕಾಯಿತು ಮತ್ತು ಈ ಒಂದು ತಪ್ಪನ್ನು ನಾವು ಮುಂದಿನ ಪಂದ್ಯಾವಳಿಯಲ್ಲಿ ತಿದ್ದಿಕೊಳ್ಳುತ್ತೇವೆ. ಹೌದು, ನಾವು ಮುಂದಿನ ತಿಂಗಳು T20 ವರ್ಲ್ಡ್ ಕಪ್ನಲ್ಲಿ ಬಲಿಷ್ಠವಾದ ತಂಡಗಳನ್ನು ಎದುರಿಸಬೇಕಾಗುತ್ತದೆ. ಇಂತಹದ್ದೇ ಆದ ಅನಿವಾರ್ಯ ಸಂಗತಿಗಳು ಆ ಒಂದು ಟೂರ್ನಮೆಂಟಲ್ಲೂ ಕೂಡ ಬರಬಹುದು. ಈ ಒಂದು ಫೈನಲ್ ಪಂದ್ಯವು ನಮಗೆ ಪಾಠದ ಪಂದ್ಯವಾಗಿದೆ ಮತ್ತು ಶ್ರೀಲಂಕಾ ತಂಡವು ಕೂಡ ಮೊದಲ ಬಾರಿಗೆ ಚಾಂಪಿಯನ್ ಆಗಿದ್ದು, ಹಾಗೆ ನಮ್ಮ ಕಡೆಯಿಂದ ಅವರಿಗೆ ಆಲ್ ದ ಬೆಸ್ಟ್.